ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಟೀಮ್ ಡರ್ ಟ್ರ್ಯಾಕ್ ಬೆಂಗಳೂರು. ಗುಡ್ ಮಾರ್ನಿಂಗ್ ಹೇಳಿ ಸಾಹೇಬ್ರೆ. ಗುಡ್ ಮಾರ್ನಿಂಗ್. ಆಯಿತು, ಇವತ್ತು ಬೆಳಗ್ಗೆ ಎದ್ದಿದ್ದು ಅರೌಂಡ್ 9:30. ಸೊ ಬೇಗ ಟಕ್ ಟಕ್ ಅಂತ ರೆಡಿಯಾಗಿ ವಿ ಆರ್ ಜಸ್ಟ್ ಪ್ಯಾಕಿಂಗ್ ಅಪ್ ಸ್ಟಫ್ಸ್. ಹೆವಿ ಮಳೆ, ವೆದರ್ ರಿಪೋರ್ಟ್ ತಿಳ್ಕೊಂಡಿದ್ದೀವಿ. ವೆದರ್ ರಿಪೋರ್ಟು ತಿಳ್ಕೊಂಡು ಒಂದು ನಿಮಿಷ. ವೆದರ್ ರಿಪೋರ್ಟು ಹೆವಿ ಇದೆ ಇವತ್ತು. ಹೆವಿ ಮಳೆ ಅಂತ ಸಸ್ಪೆಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಹೋಗೋ ದಾರಿಲೂ ಸಹ ಹೆವಿ ಮಳೆ ಇದೆ. ಸೊ ವಿನಯ್ ಅವ್ರ ಲಗೇಜ್ನ ನಮ್ಮ ಸೈಡಲ್ಗೆ ಹಾಕೊತಾ ಇದ್ದೀನಿ, ನನ್ನ ಸೈಡಲ್ಗೆ ಹಾಕೊತಾ ಇದ್ದೀವಿ. ಬ್ಯಾಗಲ್ಲಿ ಮಾತ್ರ ಬರೀ ಏನಾದರೂ ಚಾರ್ಜಸ್ಸು ಒಂದು ವೇ ಏನಾದ್ರು ಟಕ್ ಅಂತ ತೆಗಿಬೇಕಾಗಿರೋದು ಮಾತ್ರ ಹಾಕೊತಾ ಇದ್ದೀವಿ. ಸೊ ಲೆಟ್ಸ್ ಸಿ, ವಿಲ್ ಬಿ ಬ್ಯಾಕ್ ಅಟ್ ಎಲ್ಲಿ ರಾಮೇಶ್ವರಮ್ಮ, ಎಲ್ಲಿ ರಾಮೇಶ್ವರಂ. ನೆಕ್ಸ್ಟ್ ಅಲ್ಲಿಂದ ಧನುಷ್ಕೋಟಿ. ರಾಮೇಶ್ವರಮಲ್ಲಿ ಏನು ಸ್ಪೆಷಲ್ ಪ್ಲಾನ್ಸ್ ಇವತ್ತು? ಅಲ್ಲಿ ನಾವು ಪ್ಲಾನ್ ಬಿನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಪಬ್ಲಿಕ್ ರೆಸ್ಪಾನ್ಸಸ್ ಕಲೆಕ್ಟ್ ಮಾಡಕ್ಕೆ ನೋಡ್ತಾ ಇದ್ದೀವಿ. ಜಸ್ಟ್ ಫಾರ್ ಅ ಚೇಂಜ್, ಪಬ್ಲಿಕ್ ರೆಸ್ಪಾನ್ಸಸ್ ಪ್ಲಾನ್ ಬಿ. ಸೊ ಲೆಟ್ ಅಸ್ ಹೋಪ್ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಅ ರೈಟ್ ಮ್ಯಾನರ್. ಮುಖಾಲ ಊದ್ಬಿಟ್ಟಿದೆ ಗುರು, ಚಳಿ ಗುರು, ನಿದ್ದೆ ಎಳೀತಾ ಇದೆ. ಈ ಮನುಷ್ಯನಂತ ಹೆವಿ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ, ಲೆಟ್ಸ್ ಕ್ಯಾಚ್ ಅಪ್. ಬೇಗ ರೆಡಿಯಾಗಿ ಕೆಳಗಡೆ ಪ್ಯಾಕ್ ಮಾಡ್ಬೇಕಾದ್ರೆ ಐ ವಿಲ್ ಜಸ್ಟ್ ಕಂಟಿನ್ಯೂ ವಿತ್ ಯು. ಓಕೆ, ಆಗಿಲ್ಲ. ಪ್ಯಾಕ್ಡ್ ಗುರು, ಲಿಟ್ರಲಿ ಯು ಕ್ಯಾನ್ ಸಿ ಫುಲ್ ರೈನ್ ವೇರ್ಸ್ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಇನ್ನು ಗ್ಲೌಸ್ಗಳು ಒಣಗಿಲ್ಲ. ಅಣ್ಣ ಫುಲ್ ನೋಡಿ ಜಿಂಚಾಗಿ ಜಿಗಿಜಿಗ್ ಚಾಗಿ ಆಗಿಬಿಟ್ಟಿದ್ದಾರೆ. ಓಕೆ, ವಿ ಆರ್ ಹೆಡಿಂಗ್ ಟುವರ್ಡ್ಸ್ ರಾಮೇಶ್ವರಂ. ಫೈನಲಿ ಗಾಡಿ ಪ್ಯಾಕ್ ಆಯಿತು. ಈ ಸೆಕೆಯಲ್ಲಿ ಸ್ಯಾಡಲ್ ಬ್ಯಾಗ್ ಕಟ್ಟೋದಿದೆಯಲ್ಲ, ಮಜಾನೇ ಬೇರೆ. ನಮ್ಮ ವಿನಯರು ರೆಡಿ ಆದರು. ಫೈನಲಿ ಫುಲ್ ಸ್ವೆಟಿ ಅಂದರೆ ಏನಿಲ್ಲ. ಏನೋ ಗುರು, ನಮ್ಮ ಅದೃಷ್ಟನೋ ಇಲ್ಲ ದುರಾದೃಷ್ಟನೋ, ನಾವು ಹೋದಾಗೆಲ್ಲನೂ ಬಂದ್ಬಿಟ್ಟು ಮಳೆನೇ ಜಾಸ್ತಿ ಆಗ್ತಾಯಿದೆ. ಈಗ ಹೋಟ್ಲು ಚೆಕ್ಔಟ್ ಮಾಡಿದ್ರೆ ಟಪಕಂದ ಮಳೆ ನೋಡ್ರಿ. ಸೇ ಗುಡ್ ಬೈ ಟು ಹೋಟೆಲ್ ಪರ್ಲ್. ಸ್ಟೇ ರೀಸನಬಲ್ ಗುರು, ತೊಂದರೆ ಏನಿಲ್ಲ. ಬಟ್ ಒನ್ಲಿ ಥಿಂಗ್ ನಾನು ಹೇಳೋದು, ಎಲ್ಲೇ ಹೋದ್ರು ಏನೇ ಹೋದ್ರು ಬಜೆಟಲ್ಲಿ ಹುಡುಕಿ ಸ್ಟೇನ. ಅದು ಹುಡುಗರ ಜೊತೆ ಇದ್ದಾಗ. ಫ್ಯಾಮಿಲಿ ಜೊತೆ ಇದ್ದಾಗ ಸೇಫ್ಟಿ ನೋಡಿ, ಹುಡುಗರ ಜೊತೆ ಇದ್ದಾಗ ಬಜೆಟಲ್ಲಿ ನೋಡಿ, ಸೇಫ್ಟಿನೂ ಪ್ರಯಾರಿಟಿ ಆಗಿರಲಿ. ಕೆಲವೊಂದು ಸೀನ್ಸ್ಗಳಿರುತ್ತೆ, ಹೇಳೋಕ್ಕೆ ಇಷ್ಟಪಡಲ್ಲ ಅಷ್ಟೇ. ವೆಲ್ಕಮ್ ಬ್ಯಾಕ್. ಮೋಟೋ ಬ್ಲಾಕ್ ಸೆಟಪ್ಗೆ ಬಂದಾಯಿತು. ಗ್ಯಾಪಲ್ಲಿ ಮಳೆ ಬೇರೆ ಬರ್ತಾಯಿದೆ ಗುರು, ಅದೇ ಬೇಜಾರು ನಮಗೆ. ಏನಿಲ್ಲ, ಮಳೆ ಒಂದು ಸಾಥ್ ಕೊಟ್ಬಿಟ್ರೆ ಈಸಿಯಾಗಿ ಹೋಗ್ಬಿಡ್ಬೋದು. ಮಳೆ ಶೈಕ್ ಮಾಡ್ತಾಯಿತ್ತು ನಮಗೆ. ನಾನು ಚೈನ್ ಲೂಪ್ ತರೋದು ಮರ್ತೋದೆ. ಎಲ್ಲರೂ ಆಟೋಮೊಬೈಲ್ ಶಾಪಲ್ಲಿ ಒಂದು ಚೈನ್ ಲೂಪ್ ಇಸ್ಕೊಬೇಕು. ಟಪಕ್ ಎಲ್ಲ ಲಡಾಖ್ ಫೀಲ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ಕ್ಲೈಮೇಟ್ ಹಂಗಿದೆ. ನೆನ್ನೆ ಆ್ಯಸ್ ವಿ ಡಿಸ್ಕಸ್, ನಾನು ವಿನಯ್ ಡಿಸ್ಕಸ್ ಮಾಡ್ತಾಯಿದ್ವಿ, ವೆದರ್ ರಿಪೋರ್ಟ್ ನೋಡ್ತಾಯಿದ್ವಿ. ಫುಲ್ಲು ಜಿಡಿ ಮಳೆ, ಹೆವಿ ಮಳೆ ಕೊಟ್ಬಿಟ್ಟಿದ್ದಾರೆ. ಬಟ್ ಬೈಕಿಂಗ್ ಹುಡ್ ಅನ್ನೋದಿದೆ. ಬಂದಿದ್ದು ಬರಲಿ, ನಾವು ಬಂದಿದ್ದು ಮೋಟಿವ್ ಏನಾದ್ರು ಮಾಡಲೇಬೇಕು. ಸೆಕೆಂಡ್ ಡೇ ಇವತ್ತು ಆ್ಯಸ್ ಯೂಶುವಲ್ ಆವಾಗಲೇ ಹೇಳ್ದಂಗೆ ರೂಮಲ್ಲಿ ಚೆಕ್ಔಟ್ ಆಗಬೇಕಾದ್ರೆ ದಟ್ಸ್ ವಾಟ್, ಏನಂದರೆ ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಎಲ್ಲಿಂದ ಕಾಸು ಕೊಡೋದ ಗುರು? ಎಲ್ಲ ಫೋನ್ಪೇ ಡಿಜಿಟಲೈಸ್ ಆಗಿಬಿಟ್ಟು ವಾಲೆಟಲ್ಲಿ ಬರೀ 100 ರೂಪಾಯಿ ಐತೆ, ಅದೂ ನೆಂದೋಗ್ಬಿಟ್ಟೈತೆ. ರಿಂಗ್ ರೋಡಿಗೆ ಬಂದಿದ್ದೀವಿ. ಇದು ರಿಂಗ್ ರೋಡ್ ಥರನ ಇದೆ. ಓ ಫ್ಯಾನ್ಸಿ ಆಟೋದವ್ರಿಗಿಲ್ಲಲ್ಲ. ರಾಮೇಶ್ವರಂ ಸ್ಟ್ರೈಟ್ ಬಾಪ. ಈ ಮಳೆಯಲ್ಲಿ ಲೆನ್ಸ್ಗೆ ಏನೇನು ಕವರ್ ಆಯ್ತಾಯ್ತೋ ಏನೋ, ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡಲಾ ಬೇಡವಾ ಏನೂ ಗೊತ್ತಾಗ್ತಾಯಿಲ್ಲ. ಬಟ್ ಮಳೆ ಮಾತ್ರ ಹೆವಿಯಾಗಿ ಬರ್ತಾಯಿದೆ. ಅವಾಗ ಲೆನ್ಸ್ ಒರೆಸ್ಕೋ, ಗಾಡಿನ ರೆಕಾರ್ಡ್ ಮಾಡ್ಕೋ. ನೊಂದಿರೋ ಜೀವ ನೋಯಿಸಬೇಡಿ ಅನ್ನಂಗೆ, ನೆಂದಿರೋ ಜೀವ ಮತ್ತೆ ನೆನೆಸ್ಕೊಳಾಗಿರೋ ಹಂಗಂತವ್ರು ವಿನಯ್ ಅವರು. ಏನು ಹೇಳೋದ ನಾವು? ಬಟ್ ಇಟ್ ಈಸ್ ಎ ಟಾಸ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಹ್ಯಾಡ್ ಎ ಥಿಂಗ್, ನಾನು ಮಾಡಬೇಕು. ಮಳೆ ಜೋರಾಗ್ತಾ ಇದೆ, ಕ್ಯಾಮ್ರಾ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಫೈನಲಿ ಧನುಷ್ಕೋಡಿ 185 ಫಾರ್ ಧನುಷ್ಕೋಡಿಗೆ
ಅಣ್ಣ ಒಂದು ಟೀ ಕುಡಿಲೇಬೇಕು ಅವ್ರು ಇವಾಗ, ಇಲ್ಲಂದರೆ ಆಗಲ್ಲ. ರಾಮೇಶ್ವರಮ್ 166, ಧನುಷ್ಕೋಡಿ 185. ಏನಪ್ಪಲ್ಲ அடிச்சிடுவா ஏதோ பண்ணலாம்ப்பா. எனக்கு ஃபியூல் வேணும், சாப்பாடு வேணும், செயின் லூப் வேணும், மொத்தமாக வேணுமா ಬೈ? ಮುಂದೆ ಎಲ್ಲರೂ ಸೈಡ್ಗೆ ಹಾಕೊಳ್ಳಿ ಬೈ, ಹೋಗ್ಲಿ. ಹಾಂ ಓಕೆ, ಕ್ಯಾಮ್ರಾಗೆ ಆಫ್ ಮಾಡ್ಕೊತೀವಿ. ಆಫ್ಟರ್ ಮಳೆ ನಿಂತಾದ್ಮೇಲೆ ರಾಮನಂತಪುರಂ 80 ಎಷ್ಟಿತ್ತು ಧನುಷ್ಕೋಡಿ? 149 ಇದೆ ಧನುಷ್ಕೋಡಿ. ಈ ಕಡೆ ಮಳೆ ನಿಂತು ಫುಲ್ ಇದಾಗಿದೆ. ಒಂದು ಸ್ಟ್ರೆಚ್ ಅಲ್ಲ ಬ್ರೋ, ಅರೌಂಡ್ 20-25 ಕಿಲೋಮೀಟರ್ಸ್ ಮಳೆಯಲ್ಲೇ ಬಂದಿದ್ದಲ್ಲ. 40 ಕಿಲೋಮೀಟರ್ಸ್ ಕ್ರೇಜಿ ಮಳೆ, ಹೆವಿ ಮಳೆ ಮಾತ್ರ. ಬಟ್ ಈಗ ಒಂದು ಸ್ವಲ್ಪ ಭಗವಂತ ನಮ್ಮ ಮೇಲೆ ಕಂಡುಬಿಟ್ಟು ಮಳೆ ಕಮ್ಮಿ ಮಾಡಿದ್ದಾನೆ. ವಿನಯ್ ಬ್ರೋ ಅವ್ರ ಶಾರ್ಟ್ಸ್ ಒಣಗಲಿ ಅಂತ. ಏನು ಬ್ರೋ? ರೈನ್ ಥೆರಪಿ. ಅಯ್ಯೋ ಗುರು, ನಾವು ಅವೇರ್ನೆಸ್ ಮೂಡ್ಸಕ್ ಹೋಗ್ತಾ ಇರೋ ವೆದರ್ ನಮ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೆಯಲ್ಲ ಗುರು. ರಾಂಗ್ ಡಿಸಿಷನ್ ತಗೊಂಡಿದ್ದೀರಾ ನೀವು ಅಂತ. ಏನಾಗಿದೆ ಕೇಸು, ಲೀಗಲ್ ಪ್ರಾಪರ್ಟಿ ಕೇಸು, ಮನೆ ಹೊಡೆದಾಕ್ತಾ ಇದ್ದಾರೆ. ಸುಮ್ಮನೆ ಗುರು, ಯಾಕೆ ಬೇಕು? ಅದೆಲ್ಲ ಮಾಡ್ತಾರೆ ಸೂಪರ್ ಡೂಪರ್ ಆಗಿ. ಬಟ್ ರೋಡ್ ಮಾತ್ರ ಸಕ್ಕತ್ತಾಗಿದೆಯಲ್ಲ ವಿನಯ್ ಭಾಯ್? ರೋಡ್ ಮಾತ್ರ ಸಕ್ಕತ್ತಾಗಿದೆ. ಈಗ ಈ ಕಡೆ ನೋಡೋಗುರು ಎಲ್ಲೂ ಮೋಡನೇ ಇಲ್ಲ ಈ ಕಡೆ. ಇಲ್ಲ, ನನ್ನ ಅಪ್ಪ ಫೋನ್ ಮಾಡಿಬಿಟ್ಟು ಎಲ್ಲಿಗೆ ಮಗ ಅಂತ ಕೇಳ್ಬಿಟ್ಟು, ನನ್ನ ಗಾಡಿ ಹೆಂಗೈತ ಮಗ, ಹುಷಾರಾಗೈತ ಅಂತ ಕೇಳ್ತಾವ್ರೆ. ಯಾಕಪ್ಪ ಈ ಡೌಟ್ ಅಂದರೆ, ಏನು ಬೇರೆ ಕಿತಾಪತಿ ಕೆಲಸ ಏನು ಆಲ್ಟ್ರೇಷನ್ ಮಾಡ್ಕೊಂಬರ್ತೀಯ ಅಂತ ಭಯ ಆಯ್ತೈತೆ ಅಂತ ಒಬ್ಬರಿಗೆ ಹೋಗ್ಬಿಟ್ಟು, ನಿನ್ನ ಗಾಡಿ ಅಂತ ಆಲ್ಟ್ರೇಷನ್ ಮಾಡ್ಬಿಟ್ಟಿದ್ಯಾ, ನನ್ನ ಗಾಡಿನ ತಗೊಂಡಾಗ ಅಲ್ಲೋಗಿ ಏನು ಮಾಡ್ಕೊಂಬರ್ತೀಯ ಅದನ್ನು ಫಸ್ಟ್ ಕರೆಕ್ಟಾಗಿ ಹೇಳು ನನಗೆ. ಏನಿಲ್ಲಪ್ಪ, ಏನು ಆಲ್ಟ್ರೇಷನ್, ಮತ್ತು ಗಾಡಿ ಎಂತಕ್ಕೆ ತೊಗೊಂಡೋಗಿದ್ಯಾ ನೀನು, ಹಂಗೆಲ್ಲ ತೊಗೊಂಡಾಗಲ್ವಲ್ಲ. ಇಲ್ಲ ನಮ್ಮ ಫ್ರೆಂಡ್ ಓಡಿಸ್ತಾರೆ, ನಾನು ಓಡಿಸ್ತಾ ಇಲ್ಲ ಅಂದ್ರೂ. ಇಲ್ಲ ಏನಾರು ಆಲ್ಟ್ರೇಷನ್ ಮಾಡ್ಕೊಂಬರ್ತೀವೋ, ನಿನ್ನ ಗಾಡಿ ಹೆಂಗಿರುತ್ತೆ ಹಂಗೆ ಬರುತ್ತೆ ಅಂದರೂ ನಮ್ದಲ್ಲ ಗುರು. ರಾತ್ರಿ ಒಂದು ಫೋಟೋ ಕಳ್ಸಾದ್ಮೇಲೆ ಇಲ್ಲ ಅಂದ್ಕೊಂಡು ಸುಮ್ಮನಾಗವ್ರೆ. ಹಂಗೆ ನಮ್ಮಪ್ಪ. ಇಲ್ಲಾಂದರೆ ಕಂಫರ್ಟಬಲ್ ಆಗಿಲ್ವಾ ಗುರು 200T ಟ್ರಾವೆಲಿಂಗಿಗೆ? ಓಕೆ ಫ್ರೆಂಡ್ಸ್, ಸದ್ಯಕ್ಕೆ 2 ಗಾಡಿಗೂ ಚೈನ್ ಲೂಪ್ ಮಾಡಿಸ್ಬಿಟ್ಟು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು. ಬ್ರೇಕ್ ಹಾಕಿದ್ದೀವಿ, ಬಂದರು ನೋಡಿ ನಮ್ಮ ಹೀರೋ. ಏನಿ ಬ್ರೋ? ಹಾಯ್ ಬ್ರೋ, ಮೊಬೈಲ್ ಚಾರ್ಜರ್ ಪಿನ್ ನೋಡಿ. ಓ, ವಾಟ್ ಈಸ್ ದಿಸ್ ಟ್ರಾಜಿಡಿ? ಕೇಬಲ್ ಆಯ್ತಾ ಚಿಕ್ಕದು? ಇದ್ರ ನಿಲ್ಲಿಸಿ ಅಲ್ಲಿ ಆ್ಯಪಲ್ ಚೈನ್ ಲೂಪ್ ಮಾಡಿ, ಏನು ಕಾಣಿಸ್ತಾನಲ್ಲ, ಆ್ಯಪಲ್ ಚೈನ್ ಲೂಪ್ ಮಾಡಿ ಬ್ಯಾಕ್ ಫಾರ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಟೀಮ್ ಡರ್ಟ್ ಟ್ರ್ಯಾಕ್ ಬೆಂಗಳೂರು.
ನಮಸ್ಕಾರ ಸ್ನೇಹಿತರೆ, ಕೊನೆಗೂ ಫೈನಲ್ ಆಗಿ ಧನುಷ್ಕೋಡಿ ಬೋರ್ಡ್ ಪಕ್ಕ ನಮ್ಮ ಲೇಬಲ್ ಹಾಕಾಯಿತು. ಅನ್ಫಾರ್ಚುನೇಟ್ಲಿ ಇದ್ದಿದ್ದು ಪ್ಲ್ಯಾನ್ ಇದ್ದಂಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಹ್ಯಾಡ್ ಫ್ಯೂ ಅಪಾಯಿಂಟ್ಮೆಂಟ್ಗಳಿತ್ತು. ಅದೆಲ್ಲ ಒಂದು ಸ್ವಲ್ಪ ಮಳೆ ಈ ಕಡೆ ಜಾಸ್ತಿ ಮಳೆ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಎಲ್ಲ ರಜೆಗಳು ಕೊಟ್ಬಿಟ್ಟಿದ್ದಾರೆ. ಸೊ ಆಗಿಲ್ಲ ಇವತ್ತು ಅಷ್ಟೊಂದು ಏನು ಅವೇರ್ನೆಸ್ ಮೂಡ್ಸೋಕ್ಕಾಗಿಲ್ಲ. ಬರೀ ಟ್ರಾವೆಲಿಂಗ್ ಆಯಿತು, ಬಿಟ್ಟರೆ ನಿಂತಿದ್ದ ಜಾಗದಲ್ಲಿ ಯಾರಾದರೂ ಕೇಳೋ ಥರ ಮಾಡಿ. ಸೊ ವಿ ಆರ್ ಜಸ್ಟ್ ಸ್ಪ್ರೆಡ್ಡಿಂಗ್ ದಟ್ ಅವೇರ್ನೆಸ್. ಸೊ ಹೋಗೋಣ, ಇವಾಗ ಹೋಗಿ ಇನ್ನೇನು ರಾಮೇಶ್ವರಂ ರೀಚ್ ಆಗಿ ಮುಂದಿನ ಪ್ರಯಾಣ ನೋಡಬೇಕು. ಕೊಂಬಂ ಬ್ರಿಡ್ಜು ಒಂದು 40 ಕಿಲೋಮೀಟರ್ಸ್ ಅಂತ. ಸೊ ಆದಷ್ಟು ಬೇಗನೆ ಸೇರ್ಕೊತೀವಿ. ನಮ್ಮ ಪುಣ್ಯಕ್ಕೆ ಇನ್ನೂ ಮಳೆ ಬಂದಿಲ್ಲ. ಆವಾಗಲೇ ಗಾಡಿ ಎತ್ತಿದಾಗ ಅಲ್ಲಿ ಮಧುರೈ ಹತ್ರ ಮಳೆ ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲಷ್ಟು ಮಳೆ ಏನು ಬಂದಿಲ್ಲ. ಮೀನ್ ಟೈಮ್ ಊಟ ಮಾಡಿ ಹೊರಡೋಷ್ಟೊತ್ತಲ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು, ಬ್ರೇಕ್ ತೊಗೊಂಡ್ವಿ. ಯಾಕಂದರೆ ಫುಲ್ ನೆಂದಿದ್ವಲ್ಲ. ಹಾಗಾಗಿ ನೋಡೋಣ ಇವಾಗಿನ ಪ್ರಯಾಣ ಹೇಗೆ ಸಾಗುತ್ತೆ, ಏನು ಎತ್ತ ಅಂತ. ಸೊ ಇಷ್ಟೇ ಹೇಳೋದು, ಬಿ ಎಟ್ ಯುವರ್ ಸೇಫ್ ಝೋನ್. ಅಂದರೆ ಏನೇ ಅವೇರ್ನೆಸ್ ಮೂಡ್ಸೋಕ್ಕೆ ಬಂದರೂ ಒಂದು ಸ್ವಲ್ಪ ಸೇಫಾಗಿರೋದು ಒಳ್ಳೆಯದು. ಯಾಕಂದರೆ ನಮ್ಮ ಕರ್ನಾಟಕದವ್ರ ಥರ ಇಲ್ಲಿ ಒಂದು ಸ್ವಲ್ಪ ಅಷ್ಟೊಂದು ಲೀನಿಯನ್ಸ್ ಅಲ್ಲ ಕರ್ನಾಟಕದವ್ರು ಅಂದರೆ. ಸೊ ಎಜುಕೇಟೆಡ್ ಪರ್ಸನ್ಸ್ ಆದರೆ ಮಾತಾಡ್ಬೋದು, ಬಟ್ ಒಂದು ಸ್ವಲ್ಪ ಇಲ್ಲಿ ರ್ಯಾಶ್ ಕರ್ನಾಟಕಕ್ಕೆ ಗಾಡಿ ನೋಡಿದ್ರೇ ಒಂಥರ ರ್ಯಾಶಾಗಿ ಮಾತಾಡ್ತಾರೆ. ಅದು ಒಂದು ಎಕ್ಸ್ಪೀರಿಯನ್ಸೇ, ಆದರೆ ಹುಷಾರಾಗಿರ್ಬೇಕಷ್ಟೆ. ಬಾ ಐ ಸಸ್ಪೆಕ್ಟ್ ನಾಳೆ ಇನ್ನೂ ಒಳ್ಳೊಳ್ಳೆ ಫೋಟೋಸ್ ಸಿಗ್ಬೋದು. ಯಾಕಂದರೆ ಇಟ್ ಇಸ್ ಎ ಟೂರಿಸ್ಟ್ ಪ್ಲೇಸ್ ಆ್ಯಂಡ್ ಇಟ್ ಈಸ್ ಎಂಡ್ ರೋಡ್ ಆಫ್ ಇಂಡಿಯಾ. ನಾಳೆ ಮಳೆ ಬರದೆ ಹೀಗೆ ಇತ್ತು ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಒಳ್ಳೆ ಅವೇರ್ನೆಸ್ ಮೂಡಿಸ್ಬೋದು, ಒಳ್ಳೆ ಎಜುಕೇಷನ್ ಫ್ಯಾಕ್ಟರೂ ಆಗುತ್ತೆ ನನಗೆ. ಸೊ ಲೆಟ್ ಮೀ ಸಿ ಏನಾಗುತ್ತೆ ಅಂತ. ಐ ವಿಲ್ ಜಸ್ಟ್ ಟರ್ನ್ ಆಫ್ ಮಾಡ್ತೀನಿ. ಯಾಕಂದರೆ ಬ್ಯಾಟ್ರಿ ತುಂಬ ಸೇವ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಮುಂದೆ ಸ್ಟೇ ಹುಡ್ಕೋವರೆಗೂ ಐ ಕಾಂಟ್ ಗಿವ್ ದ ಅಶ್ಯೂರೆನ್ಸ್ ಆಫ್ ದಟ್ ಬ್ಯಾಟ್ರಿ ಲೈಫ್. ಸೊ ಹಾಗಾಗಿ ಒಂದು ಶಾರ್ಟ್ ಇನ್ಫೋ ಕೊಡೋದ ಅಂತ ಮತ್ತೆ ಆನ್ ಮಾಡಿದ್ದೆ. ಬಟ್ ವಿ ಹ್ಯಾಡ್ ಎ ಬೇಸಿಕ್ ಒಂದೊಳ್ಳೆ ಸ್ಟ್ರೆಚ್ ಇತ್ತು ಗುರು, ಲಿಟ್ರಲಿ ಮೈಂಡ್ ಓಪನಿಂಗ್ ಸ್ಟ್ರೆಚ್. ಅದು ಏನಿಲ್ಲ, ಹೆಡ್ಫೋನ್ಸ್ ಏನು ಕನೆಕ್ಟ್ ಮಾಡಿದೆ, ಜಸ್ಟ್ ವಿಂಡ್, ಯುವರ್ ಥಾಟ್ಸ್, ನಿಮ್ಮ ಥಾಟ್ಸು, ಆ ವಿಂಡು, ಆ ಸನ್ಲೈಟು, ಆ ಎಂಟಿ ರೋಡ್. ಇವಾಗ ನೋಡ್ತಾ ಇದ್ದೀರಲ್ಲ ಇದೇ ಥರ ಎಂಟಿ ರೋಡ್. ಆ ಥಾಟ್ಸ್ ಬಂದಾಗ ವಿ ಜಸ್ಟ್ ರಿಯಲೈಸ್ ಅವರ್ ಸೆಲ್ಫ್ ವಾಟ್ ಈಸ್ ಗೋಯಿಂಗ್ ಆನ್, ಏನು ಮಾಡಬೇಕು, ಏನು ಇರಬೇಕು, ಏನು ಎತ್ತ. ಗಿವ್ ಯುವರ್ ಸೆಲ್ಫ್ ಎ ಸ್ಪೇಸ್ ಅಂತಾರಲ್ಲ, ಹಾಗೆ ಅದೊಂದು ಸ್ಪೇಸ್ ಎಲ್ಲರಿಗೂ ಒಂದು ಡಿಸರ್ವಿಂಗ್ ಆಗಿರುತ್ತೆ. ಐ ಆಮ್ ಹ್ಯಾಪಿ ದ್ಯಾಟ್ ಐ ಗಾಟ್ ಮೈ ಸ್ಪೇಸ್ ನನಗೆ ಇಷ್ಟಪಡೋ ರೀತಿಲ್ಲ. ಆ್ಯಂಡ್ ಇಟ್ ವಾಸ್ ಐ ಓಪನಿಂಗ್ ಸಿನಾರಿಯೋ ಫಾರ್ ಮೀ, ಲಿಟ್ರಲಿ. ಅದು ಹೇಗೆ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಐ ಓಪನಿಂಗ್ ಸಿನಾರಿಯೋ. ಗಾಡಿ ಓಡಿಸ್ತಾ ಯೋಚನೆ ಮಾಡ್ತಾ ಬರ್ತಿದ್ರೆ ಇಟ್ ಈಸ್ ಸಮಥಿಂಗ್ ಎಲ್ಸ್. ಅಂದರೆ ತೀರಾ ಹೇಗೆ ಹೇಳೋದು, ಇಟ್ ಡಿಪೆಂಡ್ಸ್ ಆನ್ ದ ಮೆಂಟಾಲಿಟಿ. ಯಾರು ಹೆಂಗೆ ತೊಗೊತಾರೆ ಅದ್ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಕೆಲವೊಬ್ಬರು ನೆಗೆಟಿವ್ ಥಾಟ್ಸ್ ತೊಗೊಂಡು ಬೇರೆ ಥರ ಯೋಚನೆ ಮಾಡ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಆ್ಯಂಡ್ ಪರ್ಸ್ನಾಲಿಟಿ, ಹೌ ದೇ ಟೇಕ್ ಇಟ್ ಅಷ್ಟೇ. ಸೊ ಎಂಡ್ ಆಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ. ಧನುಷ್ಕೋಡಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನೊಂದು ಕಡೆ ಖುಷಿ, ಇನ್ನೊಂದು ಕಡೆ ಇಷ್ಟು ಬೇಗ ಹೋಗ್ತಾ ಇದ್ದೀನ ಅಂತ ಒಂದು. ಯಾಕಂದರೆ ಸುಮಾರು ಪ್ಲ್ಯಾನ್ಸ್ಗಳಿತ್ತು ನನಗೆ, ಸುಮಾರು ಆಸೆ ಇತ್ತು. ಹಿಂಗೆ ಹೋಗಬೇಕು, ಹಿಂಗೆ ಅವೇರ್ನೆಸ್ ಮೂಡಿಸ್ಬೇಕು. ನಿಮ್ಗೆ ಹೇಳಬೇಕಂದ್ರೆ ಹ್ಯಾಡ್ ಅ ಪ್ಲ್ಯಾನ್ಸ್. ಫಸ್ಟ್ ಡೇ ಮಧುರೈ, ಸೆಕೆಂಡ್ ಡೇ ರಾಮೇಶ್ವರಂ, ಥರ್ಡ್ ಡೇ ಧನುಷ್ಕೋಡಿ ಆ್ಯಂಡ್ ಫೋರ್ತ್ ಡೇ ವೇ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ವೆದರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ವೆದರ್ ಸಪೋರ್ಟ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಿಂತ ಸರೌಂಡಿಂಗ್ ನಾನು ಏನೇನು ಪ್ಲ್ಯಾನ್ ಮಾಡಿದ್ನೋ ಆ ಪ್ಲ್ಯಾನ್ಸ್ ಎಲ್ಲ ಒಂದು ಸ್ವಲ್ಪ ಏರುಪೇರು ಆಗ್ತಿದೆ. ಬಟ್
ಆಗಿನ ಟೈಮ್ಗೆ ಏನು ಇಂಪ್ರೂವೈಸೇಷನ್ ಮಾಡ್ಬೋದು ಅದನ್ನಂತೂ 100% ಮಾಡ್ತಾ ಇದ್ದೀನಿ, ಮಿಸ್ಸೇ ಇಲ್ಲ. ಅದಕ್ಕೆ ಸಾಥ್ ಕೊಡೋಕ್ಕೆ ವಿನಯ್ ಬ್ರೋ ಇದ್ದಾರೆ. ಇವನ್ ಯಾಕಂದರೆ ಕೆಲವೊಂದು ಕಡೆ ನನಗೆ ಬೇಜಾರಾದಾಗ ಹಿ ಕೀಪ್ಸ್ ಆನ್ ಪುಷಿಂಗ್ ಮಿ, ಹಿಂಗೋ ಇಲ್ಲ ಹಿಂಗಾಗಿದ್ದು ಒಳ್ಳೇದಾಯಿತು ಅಂತ. ಸೊ ಕನ್ಯಾಕುಮಾರಿ 256 ಸ್ಟ್ರೈಟು, ರಾಮೇಶ್ವರಂ ಲೆಫ್ಟು. ನಾವು ಹೋಗಬೇಕಾಗಿರೋದಿಲ್ಲ, ರಾಮೇಶ್ವರಮ್ಮು ಧನುಷ್ಕೋಡಿ ಲೆಫ್ಟ್. ಲೆಟ್ಸ್ ಟೇಕ್ ಇಟ್ ಲೆಫ್ಟ್. ಕನ್ಯಾಕುಮಾರಿ ಸ್ಟ್ರೈಟು. ಓ ಕ್ರೇಜಿ. ಹುಷಾರಾಗಿರ್ಬೇಕು ಗುರು. ಇಲ್ಲಿ ಇಲ್ಲಂತ ಅಲ್ಲ, ಎಲ್ಲೇ ನಾವು ರೈಡ್ಗೆ ಹೋದ್ರೂ ಸಹ ರೈಡ್ ಸೇಫ್. ಯಾಕಂದರೆ ಮನೇಲಿ ಕಾಯ್ತಿರ್ತಾರೆ, ಪೇರೆಂಟ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ದೇ ವಿಲ್ ಬಿ. ರಾಮೇಶ್ವರಂ 49, ಧನುಷ್ಕೋಡಿ 68. ಸೊ ಟೈಮ್ ರಿಪೋರ್ಟ್ ಬಂದ್ಬಿಟ್ಟು ಅಟ್ ಪ್ರೆಸೆಂಟ್ ಇಟ್ ಈಸ್ ಅರೌಂಡ್ 3:10. ವೆದರ್ ರಿಪೋರ್ಟ್ ನೋಡೋದಂದರೆ ಇಲ್ಲಿನ ವೆದರ್ ರಿಪೋರ್ಟ್ ಬಂದು ಇಟ್ ಈಸ್ 28 ಡಿಗ್ರಿ ಸೆಲ್ಸಿಯಸ್ಸು. ಪರವಾಗಿಲ್ಲ ಗುರು. ಬೆಳಗ್ಗೆ ಎಲ್ಲ 22, 24 ಇತ್ತು, 28 ಇದೆ. ಒಂದು ಸ್ವಲ್ಪ ಬಿಸಿಲು. ನಿಜವಾಗ್ಲೂ ಬಟ್ಟೆಗಳು ಒಣಗಿದೆ ಒಂದು ಸ್ವಲ್ಪ. ಹಾಕಿರೋ ಬಟ್ಟೆನೂ ಸಹ ಫುಲ್ ತಾವಾಯಿತು. ನನ್ನ ರೈಡಿಂಗ್ ಬೂಟ್ಸ್ ಆಗಿರಲಿ, ಗ್ಲೌಸ್ ಆಗಿರಲಿ, ಎಲ್ಲ ತಾವಾಯಿತು. HSRP ಪ್ಲೇಟ್ ಅಂತಾರೆ, ಆದರೆ ಇಲ್ಲಿ ನೋಡಿ ಗೋಲ್ಡನ್ ಪ್ಲೇಟು. ಲೆಟ್ ಅಸ್ ರೈಡ್ ಸೇಫ್. ಒಂದು ಸ್ವಲ್ಪ ಮುಂದೆ ಹೋಗಿ ಕ್ಯಾಮ್ರಾ ಟರ್ನ್ ಆಫ್ ಮಾಡ್ಕೊತೀನಿ. ನಾನು ಈ ಅವೇರ್ನೆಸ್ ಮೂಡಿಸ್ಬೇಕಾದ್ರೆ ನಾನು ವಿನಯ್ಗೆ ಹೇಳ್ತಿದ್ದೆ, ಸೇ ನೋ ಟು ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್. ಸಬ್ಟೈಟಲ್ ಏನು ಕೊಡ್ತೀರಾ ಬೈ ಅಂತ ಕೇಳಿದ್ರು. ನಾನು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಏನು ತಲೆ ಆಲೋಚನೆ ಬರಲಿಲ್ಲ. ಐ ಜಸ್ಟ್ ಟೋಲ್ಡ್, ನಾನು ಹೇಳಿಬಿಟ್ಟೆ, ಟು ಎಂಡ್ ಅಡಿಕ್ಷನ್ ಅಟ್ ದಿ ಎಂಡ್ ರೋಡ್ ಆಫ್ ಇಂಡಿಯಾ, ಬಿಕಾಸ್ ಧನುಷ್ಕೋಡಿ ಇಟ್ ಸೆಲ್ಫ್ ಇಸ್ ದ ಎಂಡ್ ರೋಡ್. ಕನ್ಯಾಕುಮಾರಿ ಆ ಕಡೆಗೆ ಎಂಡ್ ಆದರೆ ಧನುಷ್ಕೋಡಿ ಇದೊಂದು ಎಂಡ್. ಇದು ತುಂಬಾ ಎಂಡ್. ಇದು ಸಖತ್ತಾಗಿದೆ ರೋಡ್. ಅದು ಇಟ್ಸ್ ಎ ಡ್ರೀಮ್ ಫಾರ್ ಆಲ್ ದಿ ಬೈಕರ್ಸ್. ಹೆಂಗೆ ಬೈಕರ್ಸ್ಗೆ ಕನ್ಯಾಕುಮಾರಿ K2K ರೈಡ್ ಅಂತಾರೆ, ಕನ್ಯಾಕುಮಾರಿ ಟು ಕಾಶ್ಮೀರ್ ಅಂತಾರೆ. ಹಾಗೆ ಧನುಷ್ಕೋಡಿನೂ ಒಂದು ಫೇವ್ರೆಟ್ ಸ್ಪಾಟೇ. ಒಂದು ಸಿಂಗಲ್ ಸ್ಟ್ರೆಚ್ ರೋಡು, ಎಂಡ್ ಆ ಕಡೆ ಈ ಕಡೆ ಬರೀ ಸಮುದ್ರ, ಸಕ್ಕತ್ತಾಗಿರುತ್ತೆ. ಸೊ ಐ ಆಮ್ ಗೋನ ಎಕ್ಸ್ಪೀರಿಯನ್ಸ್ ದ್ಯಾಟ್. ತುಂಬಾ ಖುಷಿ ಆಗ್ತಿದೆ. ಅಲ್ಲೂ ಒಂದು ಅವೇರ್ನೆಸ್ ಮೂಡಿಸೋದ. ಸೊ ಆಗಲಿ, ಹೋಪ್ ಫಾರ್ ದಿ ಬೆಸ್ಟ್ ಅಂತ ಹೇಳ್ತೀನಲ್ಲ ಯಾವಾಗಲೂ. ಆಲ್ವೇಸ್ ದಿ ಬೆಸ್ಟ್ ಹ್ಯಾಪನ್ಸ್ ಅಷ್ಟೇ. ನಾವು ತೊಗೊಳೋದ ಮೇಲೆ ಡಿಪೆಂಡ್ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಡಿಂಗ್ಲೋ ಟ್ರ್ಯಾಕ್. ಇಲ್ಲಿಂದ ಪಂಪಂ ಬ್ರಿಡ್ಜ್ ಮೋಸ್ಟ್ಲಿ 20 ಕಿಲೋಮೀಟರ್ಸ್ ಆಗಿದ್ದು. ಏನಿದೆ ಗೊತ್ತಾದ್ರು ವ್ಯೂ ಬೇಸ್ ಏನು ತುಂಬ ಖುಷಿ ಆಯಿತು. 29 ಕಿಲೋಮೀಟರ್ಸ್. APJ ಅಬ್ದುಲ್ ಕಲಾಂ ಮೆಮೋರಿಯಲ್ ಅದು ಬೇರೆ ಇದೆ ಅಲ್ಲ, ಅದು ಒಂದು ವಿಸಿಟ್ ಹಾಕೋದು. ಕೊಟ್ಟೆ 100 ರೀಚ್ ಆಗುತ್ತೆ. ನೋಡಿದ್ರೆ ಬ್ಯಾರಿಕೇಡ್ ಬಂದಿರುತ್ತೆ, ಗೊತ್ತಾಗ್ಬಿಟ್ಟಿರುತ್ತಂತೆ ಅವ್ರ ಸ್ಟ್ರೆಚ್ಗೆ ಎಲ್ಲೆಲ್ಲೇನಂತ. ನಾನು ಬಿಟ್ಬಿಡೋಣ ಜಾಗ, ನನಗೆ ಹೋಗ್ಬಿಡ್ತೀನಿ. ಹಿಂಗೆ ಬರ್ತಾ ಇರೋದು ನೋಡಿದ್ರೆ ಭಯ ಆಗುತ್ತೆ. ಇದೆಲ್ಲ ಪಕ್ಕ ಬ್ಯಾರಿಕೇಡ್ ಗುದ್ದಿ ಈ ಥರ ಆಗಿರೋದು ಗಾಡಿಗಳು. ಅವರೇ ಬೇಕು ಅಂತ ಅದು ಪೇಂಟಲ್ಲಿ ಬರ್ತಿರೋದು. ಅದು ಗೋಸ್ಲೋ ಅಂತ ಅವ್ರು ಹೇಳೋದು ಒಳ್ಳೇದೇನೆ. ಎಲ್ಲ ಮೀನು ವಾಸನೆ ಬರ್ತಾರೆ. ಹಿಂಗೆ ಕಂಟಿನ್ಯೂ ಆಗುತ್ತೆ. ಅಲ್ಲಿ ರೈಲ್ವೆ ಕ್ರಾಸಿಂಗ್ ಇರುತ್ತಲ್ಲ, ಅಲ್ಲಿ ಸೇಮ್ ಇದೇ ಟ್ರೈನ್ ಹಿಂಗೆ ಸ್ಟ್ರೈಟ್ ಹೋಗಿ ಇದ್ದಾವೆ. ಧನುಷ್ಕೋಡಿ ಇನ್ನೊಂದು ಏನಕ್ಕೆ ಫೇಮಸ್ಸು ಅಂದರೆ, ಸ್ಟಾರ್ಟಿಂಗ್ ಆಫ್ಟರ್ ಇಂಡಿಪೆಂಡೆನ್ಸ್, ನಾಟ್ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್. ಇದು ಗೂಗಲಲ್ಲೂ ಇದೆ, ಸರ್ಚ್ ಮಾಡ್ಬೋದು. ಏನಾಗುತ್ತೆ, ಇದೇ ಥರ ಇವಾಗ ಏನು ಸಿನಾರಿಯೋ ನಡೀತಾ ಇದೆ ಪ್ರೆಸೆಂಟ್, ಏನು ಮಳೆ ಬರ್ತಾ ಇದೆ, ಆ ಥರ ಮಳೆ ಫುಲ್ಲು. ಧನುಷ್ಕೋಡಿ ನಿಮ್ಗೆ ಹೇಳ್ಬೇಕಂದ್ರೆ ಓಪನಿಂಗ್ ಬಂದುಬಿಟ್ಟು ಮಾರ್ನಿಂಗ್ ಟು ಈವ್ನಿಂಗ್ 6 ಅಷ್ಟೇ. ಈವ್ನಿಂಗ್ 6 ಮೇಲೆ ಯಾರನ್ನೂ ಬಿಡೋಲ್ಲ ಅಲ್ಲಿ. ಏನಕ್ಕೆ ಬಿಡೋಲ್ಲ ಅಂದರೆ ಅದನ್ನು ಗೋಸ್ಟ್ ಟೌನ್ ಅಂತ ಕರೀತಾರೆ. ಇನ್ನೊಂದು ರೀಸನ್ನು ಗೋಸ್ಟ್ ಟೌನ್ ಏನಕ್ಕೆ ಅಂದರೆ, ಆಫ್ಟರ್ ಇಂಡಿಪೆಂಡೆನ್ಸ್ ಫುಲ್ಲು ಜೋರು ಮಳೆ ಇರುತ್ತೆ ಒಂದು ದಿವಸ. ಸಿಂಪಲಾಗಿ ನಾನು ಹೇಳ್ತಾ ಇದ್ದೀನಿ, ಫುಲ್ಲು ಜೋರು ಮಳೆ ಇರುತ್ತೆ. ಇವಾಗ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ತಮಿಳ್ನಾಡಲ್ಲಿ ಮಳೆ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಮಳೆ. ಸೊ ಆ ಮಳೆಯಲ್ಲಿ ಒಂದು ಟ್ರೈನ್ ಟ್ರ್ಯಾಕ್ ಇದೆ ಮಿಸ್ಗೈಡ್ ಆಗಿ
ಟ್ರೈನಲ್ಲಿ ಇದ್ದವ್ರು ಎಲ್ಲರೂ ಎಕ್ಸ್ಪೈರ್ ಆಗಿಬಿಡ್ತಾರೆ. ಅದು ಧನುಷ್ಕೋಡಿಗೆ ಹೋಗೋ ಟ್ರೈನ್ ಅದು ಪಂಬಂ ಬ್ರಿಡ್ಜ್ ಕ್ರಾಸ್ ಮಾಡಿರುತ್ತೆ. ಪಂಬಂ ಬ್ರಿಡ್ಜ್ ರೈಲ್ವೆ ಕಂಟ್ರೋಲರ್ ಯಾರು ಇರ್ತಾರೋ ಅವ್ರಿಗೆ ನ್ಯೂಸ್ ಕೊಟ್ಟಿರ್ತಾರೆ, ನೀರು ಜಾಸ್ತಿ ಆಗ್ತಿದೆ ಸಮುದ್ರದ್ದು, ಟ್ರೈನು ಕಳಿಸ್ಬೇಡ ಅಲ್ಲೇ ಹೋಲ್ಡ್ ಮಾಡು ಅಂತ. ಅವ್ರು ಏನು ಮಾಡ್ತಾರೆ, ಅಷ್ಟೊತ್ತಿಗೆ ಇನ್ಫಾರ್ಮ್ ಮಾಡೋಷ್ಟೊತ್ತಲ್ಲಿ ಟ್ರೈನ್ ಓಡ್ಬಿಟ್ಟಿರುತ್ತೆ ಟುವರ್ಡ್ಸ್ ಧನುಷ್ಕೋಡಿ. ಅಲ್ಲಿ ಲಾಸ್ಟ್ ಸ್ಟಾಪೇ ಧನುಷ್ಕೋಡಿ. ಅಲ್ಲಿ ಹೋಗೋಷ್ಟೊತ್ತಲ್ಲಿ ಇಡೀ ಧನುಷ್ಕೋಡಿ ಫುಲ್ಲು ಮುಳುಗೋಗ್ಬಿಟ್ಟಿರುತ್ತೆ. ರೈಲ್ವೆ ಟ್ರ್ಯಾಕಿಂದ ಹಿಡಿದು ಇಡೀ ಊರೇ ಮುಳುಗೋಗ್ಬಿಡುತ್ತೆ. ಅದು ಮುಳುಗೋಗಿದ್ದೆ ತಡ ಅಷ್ಟೇ, ಮುಗೀತು ಕತೆ. ಅಣ್ಣ ಬಕ್ರಕ್ಕ ಬಲಿಯಾಗಕ್ಕೆ ಬಂದ ಅಣ್ಣ ನೀನು, ಅದು ಬಲಿಯಾಗಿದ್ದೆ ತಡ ಸಾರಿ, ಆ ಊರೇ ಮುಳುಗೋಗಿದ್ದು. ಅದಾದಮೇಲೆ ಇಟ್ ಟುಕ್ ಮೋರ್ ದೆನ್ 10 years ಮತ್ತೆ ಲ್ಯಾಂಡ್ ಸರ್ಫೇಸ್ ಬರೋಕ್ಕೆ. ಬಂದಾದ್ಮೇಲೆ ಅಲ್ಲಿ ನೈಟ್ ಹೊತ್ತು ಏನೇ ಊರಲ್ಲಿ ಯಾರೇ ಇದ್ರು ಏನೇ ಇದ್ರು ಸಮ್ ಹ್ಯಾಲ್ಯುಸಿನೇಷನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಡ್ ವೈಬ್ಸ್ ಫೀಲ್ ಆಗೋದು ರಾತ್ರಿ ಹೊತ್ತು. ಸೊ ಗೌರ್ಮೆಂಟ್ ಅವ್ರು ಸುಮಾರು ಒಂದು 5 kilometers ಹಿಂದ್ಗಡೆನೇ ಬ್ಯಾರಿಕೇಡ್ ಹಾಕ್ಬಿಟ್ಟಿರ್ತಾರೆ, ಟೈಮಿಂಗ್ಸು ಹಾಕ್ಬಿಟ್ಟಿರ್ತಾರೆ. ದೇ ಡೋಂಟ್ ಲೀವ್, ಅವರು ಇರಲ್ಲ. ಅದು ಕ್ರಾಸ್ ಮಾಡೋಕ್ಕೂ ಅವ್ರು ಬಿಡೋದು ಇಲ್ಲ, ಫುಲ್ಲು ಗೇಟ್ ಥರ ಎಲ್ಲ ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ. ಇಟ್ ಈಸ್ ಎ ಗೋಸ್ಟ್ ಟೌನ್. ಸುಮಾರು ಜನ ಸಾಹಸ ಮಾಡೋಕ್ಕೆ ಹೋಗಿದ್ದಾರೆ, ನಮ್ಮವ್ರು ಮಾಡೋದ್ರಲ್ಲಿ ಸಾಹಸ ಮಾಡೋದ್ರಲ್ಲಿ ಎತ್ತಿತ್ತೆ ಅಲ್ವಾ. ಇದು ಈ ಸ್ಟೇಷನಲ್ಲೇ ಇನ್ಫಾರ್ಮೇಷನ್ ಕೊಡ್ತಾರೆ, ಇದೆ ಪಂಬಂ ಸ್ಟೇಷನ್ ಲಾಸ್ಟ್. ಇಲ್ಲಿಂದ ಹೊರಡುತ್ತೆ ಧನುಷ್ಕೋಟಿಗೆ. ಅದಕ್ಕೊಂದು 2 ರೀಸನ್ ಇದೆ. ಒಂದು ಇಂಡಿಯಾಸ್ ರೋಡ್ ಎಂಡ್, ಇನ್ನೊಂದು ದ ಗೋಸ್ಟ್ ಟೌನ್ ಅಂತ. 2 ಡಿಸ್ಕ್ರಿಪ್ಷನ್ ಇದೆ ಧನುಷ್ಕೋಡಿಗೆ. ಸೊ ಧನುಷ್ಕೋಡಿಗೆ ಹೋಗೋರೆಲ್ಲ ಏನಿದ್ರು ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಮಾತ್ರ. ಆಫ್ಟರ್ 6 ನೋ, ಅಲ್ಲಿ ಅಂಗಡಿಯವರು ಯಾರೂ ಇರಲ್ಲ. ಫೈನಲಿ ಸಮುದ್ರ ಕಾಣಿಸ್ತದೆ ಗುರು, ಹ್ಯಾಪಿ. ವೆಲ್ಕಮ್ ಬ್ಯಾಕ್. ಫೈನಲಿ ಪಂಬಂ ಬೀಚಲ್ಲಿ ಒಂದು ಬ್ರೇಕ್ ಹಾಕಿದ್ದೀನಿ. ಹ್ಯಾಪಿ ಆಗ್ತಿದೆ. ಇವ್ರು ಇನ್ನೂ ಬರಬೇಕು, ಇನ್ನೂ ಬಂದಿಲ್ಲ. ಆದಷ್ಟು ಬರ್ತಾರೆ ಅನ್ಸುತ್ತೆ. had lot of experience, literally had lot of ಫೈನಲಿ ರಾಮೇಶ್ವರಂ ಬಂದು ರೀಚ್ ಆಗಿ ರೂಮ್ಗಳು ಹುಡುಕಿ ಗಾಡೀಲಿ ಹಾಕಿದ್ದೀವಿ. ಇದು ಯಾವುದೋ ಹೊಸ ಹೋಟೆಲ್ ಸರ್, ನೇಮ್ ಸರ್, ಹೋಟೆಲ್ ನೇಮ್ ಎಸ್ ಬಿ ಎನ್ ಅಂತ ಹೋಟೆಲ್ ಚೆನ್ನಾಗಿದೆ. ನಮ್ಮ ವಿನಯವ್ರು ಇಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರು ಫುಲ್ಲು. ನಾವು ಫುಲ್ಲು ನ್ಯೂಟ್ರಲ್ ಆಗಿಬಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಪ್ರಿಂಟಿಂಗ್ ಕೆಲಸಗಳಿತ್ತು, ಅದು ಕೊಟ್ಬಿಟ್ಟು ಹೋಟೆಲ್ ಹುಡ್ಕೋ ಸ್ಟೇಜಲ್ಲಿದ್ದೀವಿ. ಎಲ್ಲ ಕಡೆನೂ ಹುಡುಕ್ತಾ ಇದ್ದೀವಿ. ರೂಮ್ಸ್ ಏನೋ ರೇಟ್ ಮಾತಾಡ್ತಿದ್ದಾರೆ ನಮ್ಮ ವಿನಯ್ ಬೈದೆ ಮಾತುಕತೆ. ವಿನಯ್ ಬೈಗೆ ಫುಲ್ಲು ಟೈರ್ಡ್ನೆಸ್ ಆಗಿಬಿಟ್ಟಿದೆ ಇವತ್ತು. ಬಟ್ ಸಖತ್ ರೈಡ್ ಇತ್ತು. ಮಧುರೈಯಿಂದ ಹೊರಟಾಗ್ತಾನೆ ಮಳೆ ಬಂದಿದ್ದು. ಅದಾದಮೇಲೆ ಮಳೆ ಅನ್ನೋದೇ ಇಲ್ಲ, ಫುಲ್ಲು ಬಿಸಿ ಅಂದರೆ ಬಿಸಿ. ವಿ ಹ್ಯಾಡ್ ಬಿನ್ ಪ್ಯಾಕ್ಡ್. ಈ ಥರ ಪ್ಯಾಕ್ ಆಗಿರೋರು ಹಿಂಗೆ ಆಗ್ಬಿಟ್ಟಿದ್ದೀವಿ. ಸೊ ಫೈನಲಿ ಹೆಂಗೋ ರೂಮ್ ಸಿಗ್ತಾ ಇದೆ. ನಾನ್ AC ತೊಗೊತಾ ಇದ್ದೀವಿ. ಸರ್ ಉಂಗೋಡ ನೇಮ್ ಸರ್? ನಾಗರಾಜ್ ಸರ್ ಏನೋ ದೊಡ್ಡ ಮನ್ಸು ಮಾಡಿ ರೂಮ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಯಾರಾದರೂ ಬಂದರೆ ದಯವಿಟ್ಟು ಹೋಟೆಲ್ ಎಸ್ ಬಿ ಎನ್ ಹೋಟೆಲ್ ವಿಸಿಟ್ ಮಾಡಿ. ಹೊಸ ಹೋಟ್ಲು ಚೆನ್ನಾಗಿದೆ. ಆ ಕಡೆ ಪಂಬಂ ಬ್ರಿಡ್ಜಿಂದ ಎತ್ತನೇ ಕಿಲೋಮೀಟರ್ ಇರುತ್ತೆ ಸರ್? ಪಂಬಂ ಬ್ರಿಡ್ಜಿಂದ 6 ಕಿಲೋಮೀಟ್ರ್. ಪಂಬಂ ಬ್ರಿಡ್ಜು ರಾಮೇಶ್ವರಂ 1 ಕಿಲೋಮೀಟ್ರ್. ಸೊ ಡಿಸ್ಟೆನ್ಸ್ ನೋಡ್ರಪ್ಪ, ಕ್ಯಾಲ್ಕುಲೇಟ್ ಮಾಡಿದ್ರೆ ಕಂಫರ್ಟಬಲ್ ಅನಿಸುತ್ತೆ. ಸೊ ದಯವಿಟ್ಟು ವಿಸಿಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಟೀಮ್ ಡಾಟ್ ಟ್ರ್ಯಾಕ್ನ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ಪ್ಲ್ಯಾನ್ ಫ್ರೆಶ್ ಅಪ್ ಆಗಿ ರೂಮಿಂದ ಒಂಚೂರು ನಾಳೆ ಅವೇರ್ನೆಸ್ ರೈಡ್ಗೆ ನಮ್ಮದು ಮಳೆಲೆಲ್ಲ ನೆಲ್ಲೋಗಿತ್ತು. ಸೊ ಅದನ್ನೆಲ್ಲ ಪ್ರಿಂಟಿಂಗ್ ಎಲ್ಲ ರೆಡಿ ಆಗ್ತಾ ಇದೆ, ಅದು ಕೊಟ್ಬಿಟ್ಟು ಬಂದಿದ್ದೀವಿ. ಮತ್ತೆ ಅದನ್ನೆಲ್ಲ ತೆಗ್ದು ಫಿಕ್ಸ್ ಮಾಡಬೇಕು. ವಿನಯ್ ಬಾಯಿಗೆ ಮೇಲ್ಗಡೆ ಇರಬೇಕಂತ ಲೆಟ್ ಅಸ್ ಡಿಸೈಡ್. ವೆಲ್ಕಮ್ ಬ್ಯಾಕ್. ಲೆಟ್ಸ್ ಟು ದ ರೂಮ್ ಟೂರ್. ಚೆನ್ನಾಗಿ ಸಿಕ್ಕಿದೆಯಲ್ಲ ರೂಮು? ಹಾಂ, ಸಂತೋಷನ ಎಕ್ಸ್ಪ್ರೆಸ್ ಮಾಡಕ್ಕೆ ಅಷ್ಟು ಚೆನ್ನಾಗಿ ಸಿಕ್ಕಿದೆ. ಆ ಕಡೆ ನೋಡಿದ್ರೆ ಲಾಲ್ ಬಾಗು, ಈ ಕಡೆ ನೋಡಿದ್ರೆ ಕಮಲ್ ಪಾರ್ಕು,
ಅಪ್ಪ ಕಂಪ್ಲೀಟ್ಲಿ ಟಯರ್ಡ್, ಲಿಟ್ರಲಿ ಟಯರ್ಡ್. ಫುಲ್ಲು ರೈನ್ ಲೈನರಿಂದ ಹಾಕಿರೋದ್ರಿಂದ ಫುಲ್ಲು ವೆಟ್ಟ. ಇವಾಗ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಹೇಗಿರುತ್ತೆ ಅಂದರೆ ಸ್ವರ್ಗ ಸುಖ. ಏನು ಬೈ ವಿನಯ್ ಬೈ? ನಮ್ಮ ವಿನಯ್ ಬೈ ಏನೂ ಮಾತಾಡಲ್ಲಪ್ಪ, ಬರೀ ಇಂಟರ್ವ್ಯೂ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಎಚ್ಚರ ಹಾಕ್ಬಿಟ್ಟು ಹೇಳಿದ್ರು ಗಾಳಿ ಹೋಗ್ತಾ ಇದೆ ಬ್ರೋ, ಗಾಳಿ ಹೋಗ್ತಾ ಇದೆ, ಗಾಳಿ ಹೋಗ್ತಿದೆಯಂತೆ ನೋಡಿ. ಇದು ಅವ್ರ ಟೀ ಶರ್ಟಲ್ಲಿದೆ, ಟೀಮ್ ಡರ್ಟ್ ಟ್ರ್ಯಾಕ್ ಬೆಂಗಳೂರು. ನಮ್ಮ ಟೀ ಶರ್ಟಲ್ಲೂ ಇದೆ, ಬಟ್ ಹಿಂದ್ಗಡೆಯಿಂದ ಯಾರಾದ್ರೂ ತೆಗಿಬೇಕು, ಇವಾಗ ಆಗಲ್ಲ. ಲೆಟ್ಸ್ ಹ್ಯಾವ್ ಎ ಬಾತ್. ಸ್ನಾನ ಮುಗಿಸ್ಕೊಂಡು ಸೆಕೆಂಡ್ ಡೇ ಜರ್ನಿ ಏನೇನಿದೆ, ಏನೇನು ಕಥೆ, ಏನಾಯಿತು, ಜಸ್ಟ್ ಲೆಟ್ ಯು ನೋ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಮಾತ್ರ, ನೈಸ್. ಗೆಟಿಂಗ್ ರೆಡಿ. ನೈಟ್ ಸ್ವಲ್ಪ ಒಂದು ಪೇಂಟಿಂಗ್ ಆರ್ಡರ್ ಕೊಟ್ಟಿದ್ವಿ, ಇನ್ನೊಂದ್ರ ಜೊತೆ ಒಂದು ರೈಡ್ ಹೋಗಿ ಬರೋದ ಅಂತ. ಒಟ್ಟಿನಲ್ಲಿ ಒಂದು ರೈಡ್ ಹೋಗಿ ಬರ್ತಾ ಇರ್ತೀವಿ ಇವಾಗ ಸದ್ಯಕ್ಕೆ, ಒಂದು ಪ್ರಿಂಟಿಂಗ್ ಆರ್ಡರ್ ತೊಗೊಂಬರೋಕ್ಕೆ. ಬಟ್ ಮಳೆ ಬರದೆ ಹೋದರೆ ಸಾಕು ಗುರು. ಏನು ಗುರು, ಏನಂತೀಯ ಗುರು? ಮಳೆ ಬರುತ್ತಾ ಗುರು? ಗೂಗಲ್ ನೋಟಿಫಿಕೇಶನಲ್ಲಿ ಮಳೆ ತೋರಿಸ್ತಾ ಇದೆ. ದೇವ್ರ ದಯದಿಂದ ಮಳೆ ಬರ್ದಿದ್ರೆ ಸಾಕು. ದೇವ್ರಿಗೆ ಅದೇ ಕೇಳ್ಕೊತಾ ಇದ್ದೀನಿ. ಸಾಕಾಗೋಗಿದೆ 2 ದಿವಸ ನಿಂದು ಇದೆ ಹೋಟ್ಲು ನೋಡ್ಕೊಂಬಿಟ್ರಿ. ಪ್ರೈಸ್ ಎಲ್ಲ ಇಷ್ಟು ದಿವಸ ಅಷ್ಟೇ. ಧನುಷ್ಕೋಡಿಯಿಂದ ಒಂದು 10 ಕಿಲೋಮೀಟ್ರು. ರಾಮೇಶ್ವರಮಲ್ಲೇ ಇದ್ದೀವಿ. ಈ ಕಡೆ ಆ ಕಡೆ ಬ್ರಿಡ್ಜ್ ಕಡೆಗೂ ಇಲ್ಲ, ಈ ಕಡೆ ಧನುಷ್ಕೋಡಿಗೂ ಇಲ್ಲ. ಬ್ಯಾನರ್ ಇರುತ್ತೆ, ಪ್ರಮೋಷನ್ ಇನ್ನೂ ಚೆನ್ನಾಗಾಗುತ್ತೆ. ಅವೇರ್ನೆಸ್ ಏನು ನಾವು ಅಂದ್ಕೊಂಡು ಬಂದಿದ್ದೀವಿ ಅದನ್ನ ನೀಟಾಗಿ ಮಾಡ್ತೀವಿ. ಪಬ್ಲಿಕ್ ರೆಸ್ಪಾನ್ಸಸ್ ತೊಗೊತೀವಿ, ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಮಾಡ್ತೀವಿ. ನೋಡೋಣ ನಾಳೆ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಫೋಟೋ ವ್ಲಾಗಿಂಗ್ ಸೆಟಪ್ಪು ಮೊಬೈಲಲ್ಲಿ ಟ್ರೈಪಾಡ್ ಇಟ್ಕೊಂಡು ಆಗ್ತಾ ಇದೆ ಹಾಗೆ.